ಸುಫಿಯಾ ಏನು ಬೆಂಡೆಕಾಯಿ ಕಟ್ ಮಾಡ್ತಾ ಇದೆಯಾ? ಏನು ಪಲ್ಯ ಮಾಡೋಣ? ಪಲ್ಯ ಮಾಡಿ ಚಪಾತಿ. ಓ, ಇವತ್ತು ಸೂಫಿಯಾ ಹೇಳಿಲ್ಲ ಕೇಳಿಲ್ಲ ಸುಮ್ಮನೆ ಬೆಂಡೆಕಾಯಿ ಇಟ್ಕೊಂಡು ಕಟ್ ಮಾಡ್ತಾ ಇದ್ದಾಳೆ. ನೆನ್ನೆ ತೊಗೊಂಡಿದ್ವಿ, ನೆನ್ನೆ ಫ್ರೆಶಾಗಿ ನೆನ್ನೆ ಕಿತ್ಕೊಂಡು ಮಾರ್ಕೊಂಡು ಬಂದಿದ್ರು, ನೆನ್ನೆ ತೊಗೊಂಡಿದ್ವಿ. ಕಟ್ ಮಾಡ್ತಾ ಇದ್ದಾಳೆ. ಅವಳಿಗೆ ಮೊಟ್ಟೆ ಹಾಕಿ ಪಲ್ಯ ಮಾಡಬೇಕಂತೆ ಬೆಂಡೆಕಾಯ್ದು. ಚಪಾತಿ ಮಾಡೋಣ, ಬೆಂಡೆಕಾಯಿ ಪಲ್ಯ ಚಪಾತಿ. ಬೆಂಡೆಕಾಯಿ ನೀಟಾಗಿ ಹುರ್ಕೊಬಿಡ್ಬೇಕು. ನೀಟಾಗಿ ಹುರ್ಕೊಂಡ್ರೆ ಪಲ್ಯ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಈ ಥರ ಲೋಳೆ ಥರ ಆಗುತ್ತೆ. ಅದು ಎಣ್ಣೆ ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು. ಲೋಳೆ ಎಲ್ಲ ಹೋಗ್ಬೇಕು. ಇದನ್ನು ಅರಿಶಿನ ಪುಡಿ ಸ್ವಲ್ಪ ಹಾಕಬೇಕು ಹುರಿಯೋಕ್ಕೆ. ಎಣ್ಣೆ ಹಾಕ್ಕೊಂಡಿದ್ದೀನಿ, ಆಲ್ರೆಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಇವಾಗ ಹಾಕಿದ್ದೀನಿ. ಅದು ನೀಟಾಗಿ ಹುರ್ಕೋಬೇಕು. ಇವಾಗ ಅದು ಹುರಿಯೋ ಟೈಮಲ್ಲೇ ಒಂದು ಸ್ವಲ್ಪ ಬೇಯಿರ್ತದೆ. ಮೊಟ್ಟೆ ಹಾಕೋದಲ್ಲ, ಹಾಗಾಗಿ ಈ ಥರ ಲೋಳೆ ಇದ್ದರೆ ಚೆನ್ನಾಗಿ ಅನಿಸಲ್ಲ. ಆಗಿದೆ ಬೆಂಡೆಕಾಯಿ ಹುರ್ಕೊಂಡು. ಅದು ತುಂಬ ಲೋಳೆ ಏನಾರು ಅನಿಸಿದ್ರೆ ಒಂದು ಅರ್ಧ ನಿಂಬೆಹಣ್ಣಿನ ಹೋಳು ಇಂಟು ಹಾಕ್ಕೊಂಡ್ರೆ ಅದು ಲೋಳೆ ಹೋಗುತ್ತೆ. ಒಂದು 2 ನಿಮಿಷದಲ್ಲಿ ನೀಟಾಗಿ ಕ್ಲಿಯರ್ ಆಗುತ್ತೆ. ಆಮೇಲೆ ನೀವೇನಾರ ಸಾಂಬಾರಲ್ಲಿ ಉರಿದಲ್ಲೇ ಮತ್ತೇನಾರ ಹಾಕಿದರೆ ನಿಂಬೆಹಣ್ಣು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಬಿಟ್ರೆ ಅದು ಲೋಳೆ ಇರೋಲ್ಲ. ಇದು ಟಿಪ್ಸು, ಬೆಂಡೆಕಾಯ್ದು ಲೋಳೆದು ಟಿಪ್ಸ್ ಇದು. ನಾನು ತುಂಬ ಇದಿತ್ತು ಅಂತ ಹೇಳ್ಬಿಟ್ಟು ಅರ್ಧ ಹೋಳು ನಿಂಬೆಹಣ್ಣು ಹಾಕಿದ್ದೀನಿ ಇದಕ್ಕೆ. ಹಾಗಾಗಿ ತುಂಬ ಇದೂ ಆಗಿಲ್ಲ, ಕಪ್ಪಗೂ ಆಗಿಲ್ಲ, ಏನೂ ಇಲ್ಲ. ನೀಟಾಗಿ ಲೋಳೆನೇ ಇಲ್ಲ ನೋಡು. ಇದೆಯಾ ಫ್ರೆಂಡ್? ಇಲ್ಲ. ಇದು ಬೆಂಡೆಕಾಯಿ ಬೇರೆ ದಿಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಹುರ್ಕೊಂಡಿದ್ದೀನಲ್ಲ ಅದೇ ಬಾಣಲಿಲಿ ಸ್ವಲ್ಪ ಎಣ್ಣೆ ಪಲ್ಯಕ್ಕೆ. ನೋಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಖಾರದ ಪುಡಿ ಹಾಕಲ್ಲ, ಜಾಸ್ತಿ ಹಾಕಲ್ಲ. ಸ್ವಲ್ಪ ಟೊಮೆಟೊ ಹಾಕ್ಬಾರ್ದು. ಇದು ಪಲ್ಯ ಚಪಾತಿಗೆ. ಸ್ವಲ್ಪ ಸಾಸಿವೆ ಎಲ್ಲ ಹಾಕೋಣ. ಸಾಸಿವೆ, ಅದು ಬೆಂಡೆಕಾಯಿ ಹುರಿದಿರೋದು ಸ್ಮೆಲ್ ನನಗಿಷ್ಟ. ಅದಕ್ಕೋಸ್ಕರ ಬಾಣಲಿ ತೊಳೆದಿಲ್ಲ, ಇಲ್ಲಾಂದರೆ ತೊಳಿತಿದ್ದೆ. ಅದರಲ್ಲೇ ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಇನ್ನೊಂದು ಸ್ವಲ್ಪ ಬೆಂಡೆಕಾಯಿ ಹುರಿದಿರೋ ಬಾಣಲಿ ಏನಾದ್ರು ತೊಳೆದೇನಾದ್ರು ಮಾಡಿದ್ರೆ ಅದೊಂದು ಸ್ವಲ್ಪ ರುಚಿ ಹೋಗುತ್ತೆ ಅಂತ ತೊಳೆದಿಲ್ಲ ಅಷ್ಟೇ. ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಸಣ್ಣಕ್ಕಾದರೆ ಎತ್ಕೋಬೋದು. ನನಗೆ ಇಷ್ಟು ಮೀಡಿಯಮ್ ಸಾಕು ಅನ್ನಿಸ್ತು. ಅದಕ್ಕೆ ನಾನು ಇಷ್ಟೇ ದಪ್ಪ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ತಿನ್ಬೇಕಾದ್ರೆ ಕುರುಮ್ ಅನ್ನುತ್ತೆ, ಅದಕ್ಕೆ ನನಗೆ ಇಷ್ಟ ಆಗುತ್ತೆ ಚಪಾತಿ ಜೊತೆಗೆ. ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ರೋಸ್ಟ್ ಆಗಿದ ತಕ್ಷಣ ಬೆಂಡೆಕಾಯಿ ಹುರ್ಕೊಂಡಿರೋದನ್ನು ಹಾಕೋಣ. ನೋಡಿರಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ರೋಸ್ಟ್ ಆಗಿದೆ. ಈರುಳ್ಳಿ ಈ ಥರ ರೋಸ್ಟ್ ಆದರೆ ಸಾಕು, ಈ ಥರ ಆದರೆ ಸಾಕು. ಇವಾಗ ಬೆಂಡೆಕಾಯಿ ಹಾಕ್ಕೊಳ್ಳೋಣ, ಹುರಿದಿರೋದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೀಟಾಗಿ ಎಲ್ಲದಕ್ಕೂ ಹೊಂದಂಗೆ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ, ಅದು ರುಚಿಗೆ ತಕ್ಕಷ್ಟು ಉಪ್ಪು. ಆವಾಗಲೇ ಉಪ್ಪು ಹಾಕಿರಲಿಲ್ಲಲ್ಲ, ಅದಕ್ಕೋಸ್ಕರ ಉಪ್ಪು ಹಾಕೋಬೇಕು. ನಿಮಗೆ ಎಷ್ಟು ಸ್ವಲ್ಪ ಕಡಿಮೆ ತಿನ್ನೋರು ಇರ್ತಾರೆ, ಹಾಗಾಗಿ ಅವ್ರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ನೀರು ಹಾಕಬಾರ್ದು, ಬೆಂಡೆಕಾಯಿ ಇದಕ್ಕೆ ಪಲ್ಯಕ್ಕೆ ನೀರು ಹಾಕಬಾರ್ದು. ಅದಕ್ಕೋಸ್ಕರ ಹಂಗೆ ಫ್ರೈ ಮಾಡ್ತಾ ಅದು ಇದಾಗುತ್ತೆ, ಬೇಯ್ಕೊಳ್ಳುತ್ತೆ, ಬೇಯುತ್ತೆ. ಅಲ್ಲೇ ಬೆಂದಿದೆ, ಎಲ್ಲ ರೋಸ್ಟಾಗಿ ಹಂಗೆ ಬೆಂದುಬಿಟ್ಟಿದೆ. ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ಕೋಬೇಕು. ನಾನು ಈ ಕಲರಿಗೋಸ್ಕರ ಹಾಕ್ಕೊಂಡಿದ್ದೀನಿ. ಇದು ವೈಟೇ ಇರುತ್ತೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ವೈಟ್ ಅಲ್ಲ, ಸಾರಿ, ಗ್ರೀನ್ ಇರುತ್ತೆ, ಅದಕ್ಕೋಸ್ಕರ ನಾನು ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಸಿಮೆಣಸಿನ್ಕಾಯಿ ಹಾಕಿದ್ದೀವಲ್ಲ, ಅದಕ್ಕೋಸ್ಕರ ತುಂಬಾ ಇದಾಗ್ಬಿಡುತ್ತೆ, ಅದಕ್ಕೋಸ್ಕರ ಜಾಸ್ತಿ ಏನೂ ಹಾಕಿಲ್ಲ. ಈ ಥರ ಮಧ್ಯ ಇದನ್ನು ಮಾಡ್ಕೊಂಡು ನಮಗೆ ಎಷ್ಟು ಮೊಟ್ಟೆ ಬೇಕು ಅಷ್ಟು ಮೊಟ್ಟೆ ಹಾಕೋಬೇಕು. ಇದೊಂದು ಸ್ವಲ್ಪ ಬೇಯಬೇಕು, ಬೆಂದಾದಮೇಲೆ ಮೊಟ್ಟೆ ಹಾಕಬೇಕು. ಈ ಥರನೇ ಇಟ್ಟು ಬೇಯಿಸ್ಕೋಬೋದು. ಇಲ್ಲ ನಾವು ಈ ಥರ ಮಾಡ್ಕೊಂಡು ಚೆಂದಾಗಿ ಬೇಯಿಸ್ಕೊಂಡಾದ್ಮೇಲೆ ಬೇಕಾದ್ರೆ ಮೊಟ್ಟೆ ಹಾಕ್ಕೋಬೋದು. ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡು 4 ಮೊಟ್ಟೆ ಈ ಥರನೇ ಹೊಡೆದು ಹಾಕೋಬೇಕು. ನಾನು ಅದಕ್ಕೆ ಹಾಕಲ್ಲ, ನಾನು ಫಸ್ಟ್ ಮೊಟ್ಟೆನ ಒಂದು ಇದಕ್ಕೆ ಬಟ್ಲಿಗೆ ಹಾಕೋದು. ಇದು ಮೊಟ್ಟೆ ಇದೆಯಲ್ಲ, ಮೊಟ್ಟೆ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲೇ ಫ್ರೈ ಆಗಬೇಕು. ಅದನ್ನು ಈ ಥರ ಅಂತಲೇ ಇದ್ದರೆ ಹಿಂಗೆ ನೀಟಾಗಿ ಫ್ರೈ ಆಗಿಬಿಡುತ್ತೆ. ಮೊಟ್ಟೆ ಕಲಿಸಲ್ವಾ? ಅದು ಕಲಿಸ್ತೀವಿ. ಅದು ನೀಟಾಗಿ ಇಲ್ಲಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನೀಟಾಗಿ ಕಲಿಸ್ಕೊಳ್ಳೋಣ. ಮೊಟ್ಟೆ ಕಮ್ಮಿ ಆಗಿಲ್ವಾ? ಇಲ್ಲ, ಸಾಕು 4 ಮೊಟ್ಟೆ. ಏನೊಂದು 1 ಡಜನ್ ಹಾಕ್ತೀಯಾ? ಬೇಡ, ಮೊಟ್ಟೆ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಇರಲಿ ಪರವಾಗಿಲ್ಲ, ಎಷ್ಟೇ ರೇಟ್ ಆದರೂ ತಿನ್ನೋದಂತೂ ಬಿಡಲ್ಲ. ಹೌದು. ಮೊಟ್ಟೆ ಡೈಲಿ ಬೇಕೇ ಬೇಕು ನಮ್ಮ ಮನೇಲಿ. ನಮ್ಮ ಮನೆಯವ್ರು ಜಿಮ್ಮಿಗೆ ಹೋಗ್ತಾರೆ, ಅವ್ರಿಗೆ ಮೊಟ್ಟೆ ಬೇಕು. ನನ್ನ ಮಗನೂ ಹೋಗ್ತಾನೆ ಜೊತೆಯಲ್ಲಿ, ಅವನಿಗೂ ಬೇಕು. ನಮ್ಮ ಮನೇಲಿ ಹುಡುಗರು ಏನೂ ಇಲ್ಲ ಅಂದಾಗ ತಿನ್ನೋಕ್ಕೆ ಆಮ್ಲೆಟ್ ಹಾಕೊಂಡು ತಿಂತಾರೆ, ಏನೇನೋ ಮಾಡ್ಕೊತಾರೆ ಮೊಟ್ಟೆಲಿ ಅವರವರೇ. ಅದಕ್ಕೋಸ್ಕರ ಮೊಟ್ಟೆ ಬೇಕೇ ಬೇಕು ಡೈಲಿ. ಈ ಥರ ಆಗ್ತಾನೆ ಇರುತ್ತೆ. ಸ್ವಲ್ಪನೇ ಕಲಿಸ್ಕೋಬೇಕು. ಗ್ಯಾಸ್ ಏನಾದ್ರು ಖಾಲಿ ಆಯಿತಾ ಅಂತ ನಾನು ಇಲ್ಲ
ಯಾಕೋ ಉರಿನೇ ಆಗ್ತಾ ಇರಲಿಲ್ಲ, ಗ್ಯಾಸ್ ಕಲೆ ಬಿಟ್ಟೈತೆ ನಾನು ಅನ್ಕೊಂಡಿದ್ದೀನಿ. ನೋಡಿ ಫ್ರೈ ಆಗ್ತಿದೆ, ನೀಟಾಗಿ ಹಿಂಗೆ ಕರ್ಕೋಬೇಕು ಅದನ್ನು, ಇಲ್ಲ ಅಂದರೆ ಅದಲ್ಲೇ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಫ್ರೈ ಮಾಡ್ಕೊಳ್ಳಿ, ಎಲ್ಲಕ್ಕೂ ಮಿಕ್ಸ್ ಮಾಡ್ಕೊಳ್ಳೋದು ಮಟನ್ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಎಲ್ಲಕ್ಕೂ ಮಿಕ್ಸ್ ಆಗಬೇಕು, ಅದು ಬಿಟ್ಕೊಡುತ್ತೆ. ಅದು ನಾವು ಎಗ್ ರೈಸ್ ಮಾಡ್ತೀವಲ್ಲ ಸೇಮ್ ಅದೇ ಇದು ಪ್ರೊಸೀಜರ್. ಆಫ್ರಿನ್ ಇಷ್ಟೊತ್ತರೆಗೂ ಏನೋ ಮಾಡ್ತಾ ಇದ್ದಾರೆ, ಅದು ತೋರ್ಸಂಗಿಲ್ಲ ಅಂತೆ, ಅದಕ್ಕೋಸ್ಕರ ತೋರಿಸ್ಲಿಲ್ಲ. ನಾಳೆ ಮಾಡ್ತಾಳೆ, ನಾಳೆ ಮಾಡಿ ತೋರಿಸ್ತೀನಿ ನಾನು ಹೇಳ್ತೀನಿ. ಯಾಕಂದರೆ ನಿಮಗೋಸ್ಕರ ಅಂತ ಮಾಡೋಣ ಬಿಡಿ. ಅದನ್ನು ವೀಡಿಯೋ ಶೂಟ್ ಮಾಡಬೇಡ, ನಾಳೆ ನಾನೇ ಮಾಡ್ತೀನಿ, ನೀಟಾಗೆಲ್ಲ ಕಲ್ತ್ಕೊಂಡು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಏನೂ ಮಾಡಲಿಲ್ಲ. ಅದನ್ನು ಈ ಥರ ಆಗ್ತಾನೆ ಇರುತ್ತೆ. ಈ ಥರ ಮುದ್ದೆ ಆದಂಗೆ ಅನಿಸುತ್ತದೆ, ಅದು ಮುದ್ದೆ ಆಗಲ್ಲ. ಅದು ನಮ್ಮ ಮನೆಯವರಿಗಂತೂ ತುಂಬ ಇಷ್ಟ ಇದು ಮೊಟ್ಟೆದು ಬೆಂಡೆಕಾಯಿ ಪಲ್ಯ. ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಇದೇ ಥರ ಆಗಿ ಎಲ್ಲ ಬಿಟ್ಕೊಳುತ್ತೆ ನೀಟಾಗಿ. ಈ ಥರ ಆಗುತ್ತೆ, ಅದು ಇನ್ನೂ ಬಿಡ್ಕೋಬೇಕಿದೆ ನೀಟಾಗಿ. ಈ ಥರ ಆಗುತ್ತೆ, ಇದು ಮೊಟ್ಟೆ ಹಾಕಿರೋದಲ್ಲ, ಹಾಗಾಗಿ ಈ ಥರ ಆಗುತ್ತೆ. ಇನ್ನೊಂದು ಸ್ವಲ್ಪ ಬಿಟ್ಕೊಳುತ್ತೆ, ಬೆಂಡೆಕಾಯಿ ಎಲ್ಲ ಉದ್ರುದ್ರಿ ಆಗುತ್ತೆ. ಇನ್ನೊಂದು ಸ್ವಲ್ಪ ಬೇಯಿ. ಇದು ಆಗಿದೆ ಅದು ಆಲ್ರೆಡಿ. ಹಿಂಗೆ ಬರೋದಿದು ಬೆಂಡೆಕಾಯ್ದು. ಕೊತ್ತಂಬರಿ ಸೊಪ್ಪು ಮೇಲ್ಗಡೆಯಿಂದ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗಿತು. ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಕಲಿಸ್ಬಿಡೋಣ. ಇಷ್ಟೇ, ಬೆಂಡೆಕಾಯಿ ಮೊಟ್ಟೆ ಪಲ್ಯ. ಪೇಡೆ ಮಾಡ್ಕೊಂಡಿದ್ದೀನಿ. ಇವಾಗ ಚಪಾತಿ ಉಜ್ಜಿ ಕೊಡ್ತೀನಿ. ಸೂಫಿಯಾ ಬೇಗ ಬೇಯಿಸ್ತಾಳೆ, ಹೊಟ್ಟೆ ಹಸಿತೈತೆ, ಬೇಗ ಊಟ ಮಾಡೋಣ. ಸೂಫಿಯಾ ಚಪಾತಿ ಬೇಯಿಸ್ತಾ ಇದ್ದಾಳೆ. ನಾನು ಈ ಕಡೆ ಉಜ್ಜಿ ಕೊಡ್ತಾ ಇದ್ದೀನಿ. ತಕ್ಷಣನೇ ಬೇಯಿಸ್ತಾಳೆ. ನಾನು ಈ ಕಡೆ ಒಂದು ಉಜ್ಜಿ ತಕ್ಷಣ ಹಂಗೆ ಬೇಯಿಸ್ತಾಳೆ. ಬೇಗ ಇಷ್ಟು ಬೇಯಿಸ್ಬಿಟ್ಟಿದ್ದೀವಿ ಆಲ್ರೆಡಿ. ಇಷ್ಟು ಚಪಾತಿ ಆಗೈತೆ ನೋಡಿ, ಇಷ್ಟು ಚಪಾತಿ ಆಗಿದೆ. ಇನ್ನೊಂದು ಸ್ವಲ್ಪ ಇದ್ದಾವೆ, ಒಂದು 4-5 ಇದ್ದಾವೆ. ಇದನ್ನು ಮಾಡ್ಕೊಬಿಟ್ಟು ಬೇಗ ಊಟ ಮಾಡ್ಕೊಬಿಡೋಣ. ತುಂಬ ಹೊಟ್ಟೆ ಹಸಿತೈತೆ. ಸುಫಿಯಾ ಹೊಟ್ಟೆ ಹಸಿತೈತೆ ಇಲ್ಲ, ಸಿಕ್ಕಾಪಟ್ಟೆ ಹಸಿತೈತಲ್ಲ. ಮಧ್ಯಾಹ್ನ ಬೇರೆ ನೀಟಾಗಿ ಊಟ ಮಾಡಲಿಲ್ಲ, ಹಾಗಾಗಿ ತುಂಬ ಹೊಟ್ಟೆ ಹಸಿತೈತೆ. ಬೇಗ ಊಟ ಮಾಡ್ಕೊಬಿಡೋಣ ಇವಾಗ. ನೋಡಿ ಪಲ್ಯ ಹಾಕ್ಕೊಂಡು ಚಪಾತಿ ತಿಂತಾಯಿದ್ವಿ. ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಎಲ್ರಿಗೂ ತುಂಬ ಹೊಟ್ಟೆ ಹಸಿತ್ತು. ಆಯಿತು, ಚೆನ್ನಾಗಿದೆಯಾ? ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಈ ಥರ ಪಲ್ಯ, ಮೊಟ್ಟೆ ಹಾಕಿ ಬೆಂಡೆಕಾಯಿ ಪಲ್ಯ ಇಷ್ಟ ಅಲ್ಲ? ಚೆನ್ನಾಗಿದೆಯಾ ಸುಫಿಯಾ? ಬೇಗ ಊಟ ಮಾಡು, ಅಷ್ಟು ಹೊಟ್ಟೆ ಹಸಿತೈತೆ ಅಂದಲ್ಲ. ಸೂಫಿಯಾ ಟೇಸ್ಟ್ ಮಾಡಿ ಹೇಳ್ತಾಳೆ ನೋಡ್ರಿ. ಸುಫಿಯಾ ಬೇಗ ಮಾಡಿ ಟೇಸ್ಟ್. ಇನ್ನು ತಿನ್ನು ಫಸ್ಟ್, ಆಮೇಲೆ ಹೇಳು. ಚೆನ್ನಾಗಿದ್ಯಾ? ಆಫ್ರಿನ್ ತಿಂತಾ ಇದ್ದಾಳೆ ಕುತ್ಕೊಂಡು.